ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶಿವರಾತ್ರಿ ಹಬ್ಬ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಿಗೆ ವಿಶೇಷವಾದ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಶಿವರಾತ್ರಿ ಹಬ್ಬ ಅಂದರೆ ಆ ಥರ ಅಲ್ಲ. ಅವತ್ತಿನ ದಿನ ಪೂರ್ತಿ ಉಪವಾಸ ಇರೋದು, ಜಾಗರಣೆ ಮಾಡೋದು, ಇದೇ ಒಂದು ವಿಶೇಷ. ಅಡುಗೆ ಮನೆಗೆ ಅವತ್ತಿನ ದಿನ ಒಂಥರ ಬ್ರೇಕ್ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಮನೇಲಿ ಉಪವಾಸ ಎಲ್ಲ ಇದ್ದು ನಾವು ಯಾವ ವರ್ಷನೂ ಕೂಡ ಹಬ್ಬನ ಆಚರಣೆ ಮಾಡಿಲ್ಲ. ಏನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತೀವಿ. ಅಂದರೆ ಅವಲಕ್ಕಿ ಇರ್ಬೋದು, ಇಲ್ಲಾಂದರೆ ರಸಾಯನ ಇರ್ಬೋದು, ಈ ಥರದ್ದೇನಾದರೂ ಒಂದು ಮಾಡ್ತೀನಿ. ಅಪ್ಪುಗೆ ಒಂಚೂರು ಬೇರೆ ಏನಾದರೂ ಮಾಡಿಕೊಡ್ಲೇಬೇಕು. ನಾನು ಇದನ್ನು ತಿಂದರೂ ಅವ್ರಿಗೆ ಅವರು ಉಪವಾಸ ಎಲ್ಲ ಇದ್ದು ಯಾವ ವರ್ಷನೂ ಕೂಡ ಮಾಡಲ್ಲ. ನೀನು ಮಾಡ್ಕೋಬೇಕಿದ್ರೆ ನನಗೇನಾದರೂ ಮಾಡಿಕೊಡಮ್ಮ ಅಂತ ಹೇಳ್ತಾರೆ. ಬರೀ ಮೊಸರು ಅವಲಕ್ಕಿ ಎಲ್ಲ ಅವ್ರಿಗೆ ಆಗಲ್ಲ. ಹಂಗಾಗಿ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು. ನಾನು ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಮಾಮೂಲಿ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ. ಅಷ್ಟರಲ್ಲಿ ಆಂಟಿ ಮನೆಯಿಂದ ಸ್ವಲ್ಪ ಗೊಜ್ಜು ಹಾಗೆ ಕಡಲೆ ಉಸ್ರಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡಿ. ಹುಣಸೆ ಗೊಜ್ಜು ಆಮೇಲೆ ಟೊಮಟ. ಓ ನೋಡ, ಅವ್ರು ನೆನ್ನೆಯಿಂದಾನೇ ಜಾಗರಣೆ ಮಾಡ್ಬಿಟ್ಟವ್ರೆ ಇದೆಲ್ಲ ಮಾಡ್ಕೊಂಡು. ನಿನ್ನೆಯಿಂದ ಯಾರು ಜಾಗರಣೆ ಮಾಡಲ್ಲ, ಇವತ್ತು ಮಾತ್ರ ಮಾಡೋದು. ಇವತ್ತು ರಾತ್ರಿ ಜಾಗರಣೆ ಮಾಡೋದು. ನಾವಷ್ಟೇ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ಬಿಡೋದು, ಎಲ್ಲ ಪ್ರಸಾದ ಮಾಡ್ಕೊಂಡ್ ಬಂದಿರ್ತಾರೆ ಉಪವಾಸ ಇದ್ದು ನೈಟು ತಿನ್ಕೊಂಡು ಆಟ ಆಡ್ಕೊಂಡಿರೋದು. ಆವಾಗೆಲ್ಲ ಹಂಗೆ ಜಾಗರಣೆ ಕಾಕ್ ಬ್ಯಾಟ್ ಆಡೋದು, ಈ ಕ್ರಿಕೆಟ್ ಆಡೋದು, ಲೈಟ್ ಹಾಕೊಂಡು ಏನೇನೋ ಮಾಡ್ತಾ ಇದ್ದೋ. ಜಾಗರಣೆ ಅಂದ್ರೆ ಹಂಗ್ ಮಾಡೋದಲ್ಲ, ರಾತ್ರಿ ಪೂರ್ತಿ ಭಜನೆ ಮಾಡೋದು ಶಿವಂದು. ಭಜನೆ ಮಾಡಿ ಅದೇ ಎಲ್ಲಾರು ಒಂದ್ ಕಡೆ ಭಜನೆ ಮಾಡೋರು ಸುತ್ತ ಆಟ ಆಡೋದು. ಎಲ್ಲಾ ಕಡೆನೂ ಯಾರು ಮಾಡ್ತಾರೆ ಬೆಂಗಳೂರಲ್ಲಿ? ದೇವಸ್ಥಾನಗಳಲ್ಲಿ ಮಾಡ್ತಾರೆ ಭಜನೆ. ಇವಾಗ ಮುಂಚೆ ರೋಡಲ್ಲೆಲ್ಲ ಪೆಂಡಲ್ ಹಾಕಿ ಮಾಡೋರು. ಇವಾಗ ಯಾರು ಮಾಡಲ್ಲ ಆಯ್ತಾ. ಇಲ್ಲೆಲ್ಲೂ ನಾವು ನೋಡೇ ಇಲ್ಲ ಭಜನೆ ಮಾಡೋದು. ಅದನ್ನೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ಪೂಜೆ ಇರುತ್ತೆ ಅಷ್ಟೇನೆ. ಊರ್ ಕಡೆ ಸಾಮಾನ್ಯವಾಗಿ ಮಾಡ್ತಾರೆ ಅಂತ ಅನ್ಕೋತೀನಿ. ಇನ್ನು ಮೊಸರು ಅವಲಕ್ಕಿ ಯಾವ ಥರ ಮಾಡೋದು ಅಂತೇಳಿ ಹಂಗೆ ತೋರಿಸ್ತೀನಿ ನೋಡಿ. ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು. ಜಾಣು ಮಲ್ಕೊಂಡಿದ್ದಾರೆ. ಮಲ್ಗಿಲ್ಲ ಜಾಣು, ಮತ್ತೆ ಇವ್ರ ಜೊತೆ ಆಟ ಆಡ್ತಾವ್ರೆ. ಇಲ್ಲ, ಮಲ್ಕೊಂಡವ್ರ ನೋಡಿ. ಮಲ್ಗಿರೋ ಮಗುನು ಬಿಡಲ್ಲ, ತೊಟ್ಲಿಗೆ ಹಾಕಿ ಮಂಚದ ಮೇಲೆ ಹಾಕಿ ಅಂದರೆ ಬಿಡಲ್ಲ ಇವರು. ಆಸೆ ಪಾಪ ಮೇಲೆ ಎತ್ಕೋಬೇಕು ಅಂತ. ಇನ್ನು ಮೊಸರು ಅವಲಕ್ಕಿ ಮಾಡ್ಕೊಳ್ಳಿಕ್ಕೆ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಮೊಸರು ಹಾಗೆ ಹಾಲನ್ನ ಸೇರಿಸ್ತಾ ಇದ್ದೀನಿ. ಮೊಸರೊಟ್ಟಿಗೆ ಹಾಲನ್ನ ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಹಾಗೆ ದಾಳಿಂಬೆ ಹಣ್ಣು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ಏನು ಗೊತ್ತಾ, ನಮ್ಮನೇಲಿ ಕೊಬ್ಬರಿ ಎಣ್ಣೆನ ಈ ಥರ ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಟಿದ್ದೀನ, ಪೂರ್ತಿ ಎತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಇನ್ನೊಂದೇನು ಗೊತ್ತಾ, ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿದೆಯಾ ಇಲ್ವಾ ಅಂತೇಳಿ ಈ ಮೂಲಕನೇ ನಾವು ಕಂಡಿಟ್ಕೊಂಡು ಏನಂದರೆ ಈ ಥರ ಕೊಬ್ಬರಿ ಎಣ್ಣೆ ಚಳಿಗಾಲದಲ್ಲಿ ಗಟ್ಟಿಗಾಗತ್ತಲ್ವಾ, ಅದ್ರ ಜೊತೆಗೆ ಕಲರಲ್ಲಿ ನಾವು ನೋಡ್ಕೊಳ್ಬೋದು ಎಷ್ಟು ವೈಟ್ ಕಲರ್ ಇದೆ ನೋಡಿ. ಈ ಥರ ಇದ್ದರೆ ಚೆನ್ನಾಗಿದೆ ಅಂತೇಳಿ. ಕೆಲವೊಮ್ಮೆ ಇದರಲ್ಲೂ ಕೂಡ ಕೆಮಿಕಲ್ ಹಾಕೋದುಂಟು. ಇನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಮಾಮೂಲಿ ಕೊಬ್ಬರಿ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ರೆ ಈ ಮೊಸರು ಅವಲಕ್ಕಿ ರೆಡಿ ಆಗುತ್ತೆ. ಇನ್ನು ನಾನು ಉಪ್ಪು ಹಾಕೋದು ಮರೆತುಬಿಟ್ಟಿದೆ ಅಂತೇಳಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ನಾನು ಇಂಡಸ್ ವ್ಯಾಲಿ ಕಡೆಯಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿದ್ನ, ಅದು ನಿನ್ನೆ ಡೆಲಿವರಿ ಆಗಿತ್ತು. ಸರಿ ಇವತ್ತು ಓಪನ್ ಮಾಡಿ ನೋಡಿಬಿಡೋಣ ಕ್ವಾಲಿಟಿ ಹೆಂಗೆ ಬಂದಿದೆ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರೆ ಅದನ್ನು ಓಪನ್ ಮಾಡಿ ನೋಡೋವರೆಗೂ ಸಮಾಧಾನ ಇರಲ್ಲ, ಹೆಂಗಿದೆಯೋ ಏನೋ ಅಂತೇಳಿ ಫಸ್ಟು ಚೆಕ್ ಮಾಡಿಬಿಡ್ಬೇಕು ನಾನು. ಇನ್ನು ಈ ಸಲ ನಾನು ಕಿಚನ್ಗೆ ಕೆಲವೊಂದಿಷ್ಟು ಸ್ಪ್ಯಾಚುಲಾಸ್ ಬೇಕಿತ್ತು. ನಾನು ಸಾಮಾನ್ಯವಾಗಿ ಮಡಿಕೆಲೆಲ್ಲ ಜಾಸ್ತಿ ಅಡುಗೆ ಮಾಡ್ತೀನಲ್ವಾ, ಅದಕ್ಕೆ ಈ ಥರ ವುಡನ್ ಸ್ಪ್ಯಾಚುಲಾಸ್ ಇರಲೇ ಇಲ್ಲ, ಸ್ಟೀಲಲ್ಲೇ ಬಳಸ್ತಾ ಇದ್ದೆ. ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಫುಲ್ ಸೆಟ್ ತೊಗೊಂಡಿದ್ದೀನಿ. ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇದರೊಟ್ಟಿಗೆ ನಾನು ಒಂದು ಫ್ಲಾಸ್ಕ್ನ ತೊಗೊಂಡಿದ್ದೆ. ನನ್ನ ಬಳಿ ಒಂದೇ ಒಂದು ಫ್ಲಾಸ್ಕ್ ಇದೆ ಆಯಿತಾ, ಎಲ್ಲೋದ್ರೂ ಕೂಡ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಲ ಒಂಚೂರು ದೊಡ್ಡದಾಗಿರೋದನ್ನ ತೊಗೊಂಡಿದ್ದೀನಿ. ಹಾಗೆ ಅದು ತುಂಬ ಹಳೇದಾಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಹೊಸದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೇನು ಗೊತ್ತಾ,
ಇದು ಪೂರ್ತಿಯಾಗಿ ಸ್ಟೀಲ್ ಆಯಿತಾ. ಇದು ಕೊಟ್ಟಿರೋ ಕ್ಯಾಪ್ ಬಂದು ವುಡನ್ನಲ್ಲಿ ಮಾಡಿರೋ ಥರ ಇದೆ, ಅಂದರೆ ಅರ್ಧ ಸ್ಟೀಲು ಅರ್ಧ ವುಡನ್ನು, ಜೊತೆಗೆ ಹಿಡ್ಕೊಳ್ಳಿಕ್ಕೂ ಕೂಡ ಈ ಥರ ಕೊಟ್ಟಿದ್ದಾರೆ. ಇದೊಂಥರ ತುಂಬಾ ಯೂನಿಕ್ ಆಗಿ ಚೆನ್ನಾಗಿದೆ. ಇದ್ರೊಟ್ಟಿಗೆ ನಾನು ಈ ಸಲ ಒಂದು ದೋಸೆ ತವ ಕೂಡ ತಗೊಂಡೆ. ಮನೇಲಿ ದೋಸೆ ತವ ಇರಲಿಲ್ಲ, ಹಾಗಾಗಿ ಒಂದು ನಾನ್ ಸ್ಟಿಕ್ ಇಟ್ಕೊಂಡ್ಬಿಟ್ಟಿದ್ರು ಅಮ್ಮ. ನಾನು ಅದನ್ನು ತೆಗಿಬೇಕು, ಅದ್ರ ಬದಲು ಈ ಥರ ಐರನ್ ಪ್ಯಾನ್ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ತವನ ತಗೊಂಡಿದ್ದು. ಇದು ನಾನು ಸೀಸನಿಂಗ್ ಮಾಡೋ ಅಗತ್ಯನೇ ಇಲ್ಲ, ಬರೀ ತೊಳೆದ್ಬಿಟ್ಟು ಸ್ವಲ್ಪ ಆಯಿಲ್ನ ಈ ಥರ ಹಾಕಿ ತವನ ಬಿಸಿ ಮಾಡಿ ಒಂಚೂರು ನೀರು ಚುಮ್ಕಿಸ್ಕೊಂಡ್ಬಿಟ್ರೆ ಆರಾಮಾಗಿ ದೋಸೆ ಎಲ್ಲನೂ ಕೂಡ ಮಾಡ್ಕೊಂಡು ಬಿಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಬೈ ಮಾಡೋದ್ರಿಂದ 12% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಈ ಸಲ ವ್ಯಾಲೆಂಟೈನ್ಸ್ ಡೇ ಸೇಲ್ ಕೂಡ ನಡೀತಾ ಇದೆ, ಇವಾಗಿನ ಲೈವಲ್ಲಿದೆ. ನೀವು ಬೇಕು ಅನ್ನೋಂಗಿದ್ರೆ ಶಾಪ್ ಮಾಡ್ಬೋದು. ನನ್ನ ಕೂಪನ್ ಕೋಡ್ ಬಂದುಬಿಟ್ಟು ಶಿಲ್ಪಾ 12 ಅಂತೇಳಿ. ಇದನ್ನು ಯೂಸ್ ಮಾಡಿಕೊಂಡು ಬೈ ಮಾಡಿ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈಗಲೇ ಚೆಕ್ ಮಾಡಿ ನೋಡಿ ಆಯಿತಾ. ಕೆಲವೊಬ್ಬರು ಶಿವರಾತ್ರಿ ಹಬ್ಬಕ್ಕೆ ಸಂಜೆ ಪೂಜೆ ಮಾಡ್ತಾರೆ, ಹಾಗೆ ಕೆಲವೊಬ್ಬರು ಬೆಳಗ್ಗೆ ಪೂಜೆ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ಶಿವರಾತ್ರಿ ಹಬ್ಬದಲ್ಲಿ ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಈ ವರ್ಷ 6:30ಯಿಂದ ಬೆಳಗಿನ ಜಾವ 7:30ವರೆಗೂ ಮಾಡಬೇಕು ಅಂತೇಳಿ ಹೇಳ್ತಿದ್ರು. ಹಾಗಾಗಿ ನಾನು ಸಂಜೆನೇ ಪೂಜೆನೇ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಟ್ಟಿದ್ದೆ. ಜಾಣೋ ಜಾಣೋ ಎದ್ದು ಹುಡುಕ್ತಾ ನಿನ್ನ ನೋಡು. ಎಲ್ಲಿ ಅಮ್ಮ? ಅಮ್ಮ ಎಲ್ಲೈತಿ? ಹಿಂದೆ ಐತಿ ಕಂದ. ಅಮ್ಮ ನೋಡುತ್ತಿದ್ದೀರಾ ಕಂದ? ಅಲ್ಲಿ ಅಮ್ಮ. ಮಾಮಿ ಮಾಡೋಣ. ಮಾಮಿ ಪೂಜೆಗೆ ರೆಡಿ ಆಯ್ತೈತಿ ಅಮ್ಮ. ಮಾಮಿ ಮಾಡೋಣ. ಇನ್ನು ಶಿವಪ್ಪನ್ ಕರಿಯೋಣ ಮನೆಗೆ. ಶಿವಪ್ಪನ್ ಕರಿಯೋಣ. ನೀವು ಕರಿತೀರಿ ಕಂದ? ಕರಿತೀರಿ? ಕರಿತೀಯಲ್ಲೇನಪ್ಪ? ನಗ್ತಾವ್ರೆ. ಇವತ್ತು ಜಾಗರಣೆ ಇರು, ಹೇಳ್ತೀನಿ ನನ್ನ ಅಮ್ಮಂಗೆ. ಜಾಗರಣೆ ಇರಮ್ಮ ಇವತ್ತು, ಬೆಳಿಗ್ಗೆ ಪೂಜೆ ಮಾಡೋಣ. ಇರ್ತಾರೆ. ಜಾಗರಣೆ ಏನು, ಏನಾದ್ರೂ ನಿದ್ದೆ ಟೈಮಲ್ಲಿ ನಾವು ಎಬ್ಬಿಸ್ಬಿಟ್ರೆ ನಮ್ಮನ್ನು ಜಾಗರಣೆ ಮಾಡಿಸ್ತಾರೆ. ಇನ್ನಿವಾಗ ದೇವ್ರ ಮನೆಯಲ್ಲಿ ಹೂವು ಅಲಂಕಾರನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಶಿವಲಿಂಗಕ್ಕೆ ಪೂಜೆ ಮಾಡಲಿಕ್ಕೆ ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಾಮೂಲಿಯಾಗಿ ಹಂಗೆ ಇಟ್ಟು ಮಾಡಲಿಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಿಮಗೆ ಗೊತ್ತಿರೋ ಹಾಗೆ ನಾನು ಎಲ್ಲ ಹಬ್ಬದಲ್ಲೂ ಅಷ್ಟೇ ಏನಾದರೂ ಒಂದು ಮಾಡಬೇಕು ಅನ್ನೋದು ನನಗೊಂಥರ ಆಸೆ. ಏನಾದರೂ ಸಿಂಪಲಾಗಿ ಡೆಕೋರೇಷನ್ ಮಾಡೋದಿರ್ಬೋದು, ಇಲ್ಲಾಂದರೆ ಈ ಥರ ಏನಾದರೂ ಒಂದು ರೆಡಿ ಮಾಡೋದಿರ್ಬೋದು, ಈ ಥರ. ಇನ್ನು ಈ ಸಲ ಎಲೆಲಿ ಆ ತಟ್ಟೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು 2 ಎಲೆನ ಕಟ್ ಮಾಡಿಬಿಟ್ಟು, ಅಂದರೆ ತೊಟ್ಟನ್ನ ಕಟ್ ಮಾಡಿಬಿಟ್ಟು ಹಂಚಿ ಕಡ್ಡಿ ಬರುತ್ತೆ ನೋಡಿ, ಅದರಲ್ಲಿ ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಎಲೆನ ಫೋಲ್ಡ್ ಮಾಡಿಕೊಂಡು ಒಂಚೂರು ಹಂಚಿ ಕಡ್ಡಿನ ಸೈಡಲ್ಲಿ ಚುಚ್ಕೊಂಡ್ರೆ ಎಲೆ ಈ ಶೇಪಿಗೆ ಬರುತ್ತೆ. ಅದಾದಮೇಲೆ ಒಂದು ತಟ್ಟೆನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಮ್ಮ ಮನೇಲಿ ಸ್ವಲ್ಪ ಡಿಸೈನ್ ಆಗಿರೋದೊಂದು ಪ್ಲೇಟ್ ಇತ್ತು, ಅದನ್ನು ಇಟ್ಕೊಂಡೆ. ಇನ್ನು ಒಂದು ಬೌಲಲ್ಲಿ ಅಕ್ಕಿನ ಇಟ್ಕೊಂಡೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಿಗ್ರಹಕ್ಕಿರ್ಬೋದು ಅಥವಾ ಕಳಸಕ್ಕಿರ್ಬೋದು ಪೂಜೆ ಮಾಡಬೇಕಾದ್ರೆ ಅಥವಾ ಅದನ್ನ ಇಡಬೇಕಾದ್ರೆ ಅಕ್ಕಿ ಮೇಲೆ ಇಡಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ಒಂದು ಬಟ್ಲಲ್ಲಿ ಅಕ್ಕಿನ ಇಟ್ಬಿಟ್ಟು ಸುತ್ತ ಈ ಎಲೆನ ನಾನು ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಈ ಥರ ಜೋಡಿಸ್ಕೊಂಡೆ. ಇದಾದಮೇಲೆ ಸ್ವಲ್ಪ ಹೂವು ತರಿಸ್ಕೊಂಡಿದ್ದೆ, ಅಂದರೆ ಯೆಲ್ಲೋ ಕಲರ್ ಸಾವಂತಿಗೆ, ವೈಟ್ ಕಲರ್ ಸಾವಂತಿಗೆ, ರೋಸು, ಇದನ್ನೆಲ್ಲ ತರಿಸ್ಕೊಂಡಿದ್ದೆ. ಇದನ್ನ ಇವಾಗ ಅಕ್ಕಿ ಸುತ್ತ ಇಡ್ತಾ ಇದ್ದೀನಿ. ನಮ್ಗೆ ಯಾವ ಥರ ಬೇಕೋ ನೋಡಿ ಆ ಥರ ಮಾಡ್ಕೊಳ್ಬೋದು. ನಾನೇನು ಮಾಡಿದೆ ಅಂದರೆ ಅಕ್ಕಿ ಸುತ್ತ ಯೆಲ್ಲೋ ಕಲರ್ ಸಾವಂತಿಗೆ ಮತ್ತು ರೋಸ್ನ ಒಂದ್ರ ಪಕ್ಕ ಒಂದಿಟ್ಟು ಜೋಡಿಸ್ಕೊಂಡ್ಬಿಟ್ಟು ಎಲೆ ಒಳಗಡೆ ವೈಟ್ ಕಲರ್ ಸಾವಂತಿಗೆ ಮತ್ತು ಯೆಲ್ಲೋ ಕಲರ್ ಸಾವಂತಿಗೆನ ಇಟ್ಟೆ. ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಥರ ತಟ್ಟೆನ ಊರ ಕಡೆ ಎಲ್ಲ ತಂಬಿಟ್ಟು ಆರತಿ ಮಾಡ್ತಾರೆ. ಆ ಸಮಯದಲ್ಲೂ ಕೂಡ ತಂಬಿಟ್ಟನ್ನ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಂಡು ಹೋಗ್ಬೋದು. ದೀಪಗಳನ್ನೆಲ್ಲನೂ ಕೂಡ ಮಧ್ಯದಲ್ಲಿ ಇಡ್ಬೋದು, ಚೆನ್ನಾಗಿರುತ್ತೆ. ಈ ಸಲ ನಮ್ಮ ಮನೇಲಿ ತಂಬಿಟ್ಟೇನು ನಾನು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಊರ ಕಡೆ ಶಿವರಾತ್ರಿ ಹಬ್ಬ ಬಂತು ಅಂತ ಅಂದರೆ ತಂಬಿಟ್ಟನ್ನ ಮಾಡ್ತಾರೆ. ನಮ್ಮ ಮನೆಗೆ ಆಂಟಿ ಯಾವಾಗಲೂ ಕೊಟ್ಟು ಕಳಿಸ್ಬಿಡ್ತಾರೆ, ಹಾಗಾಗಿ ನಾನು ತಂಬಿಟ್ಟೇನೂ ಮಾಡಲಿಕ್ಕೆ ಹೋಗಲಿಲ್ಲ. ಶಿವಲಿಂಗನ ಮಧ್ಯದಲ್ಲಿ ಇಟ್ಟಿದ್ದೀನಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಅಭಿಷೇಕ ಮಾಡ್ತಾರೆ ಕೆಲವೊಬ್ಬರು. ನಾನು ಯಾವತ್ತೂ ಕೂಡ ಶಿವಲಿಂಗಕ್ಕೆ ಅಭಿಷೇಕನ ಮಾಡಿಲ್ಲ ಶಿವರಾತ್ರಿ ಹಬ್ಬದ ದಿನ, ಹಾಗಾಗಿ ಈ ವರ್ಷ ಕೂಡ ಮಾಡ್ತಾ ಇಲ್ಲ. ಮಾಮೂಲಿಯಾಗಿ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಲಿಂಗನ ಇಟ್ಬಿಟ್ಟು ಅದಾದಮೇಲೆ ಪೂಜೆ ಮಾಡ್ತೀನಿ ಅಷ್ಟೇ. ಅಪ್ಪು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದೇ ಒಂದು ಫೋಟೋ ತೆಕ್ಕೊಳ್ತೀನಿರು ಅಂತ ಹೇಳ್ಬಿಟ್ಟು ಫೋಟೋ ತೆಕ್ಕೊಂಡು ಒಂಚೂರು ನನಗೆ ವಿಡಿಯೋ ಮಾಡಿಕೊಟ್ರು. ಇನ್ನು ದೇವ್ರ ಮನೇಲಿ ಎಲ್ಲನೂ ಕೂಡ ಇಟ್ಟು ಸಂಜೆ ಪೂಜೆ ಮಾಡೋ ಥರ ಮಾತ್ರ ಇದು ಮಾಡಿಕೊಂಡೆ, ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇನ್ನು ಈ ಥರ ನನಗೇನಾದರೂ ಅಪ್ಪು ವಿಡಿಯೋ ಮಾಡಿಕೊಡ್ತಾ ಇದ್ದರೆ ಅವ್ರ ಮನೇಲಿದ್ದಾಗ ಜಾಣನ ಈ ಥರ ಸೋಫಾ ಹತ್ರನೋ ಇಲ್ಲಾಂದರೆ ನೆಲದಲ್ಲೋ ಮಲಗಿಸ್ಬಿಡ್ತೀವಿ. ಅವ್ರು ಪಾಡ್ಗವ್ರು ಆಡ್ತಿರ್ತಾರೆ, ಏನಾದರೂ ಒಂದು ಕೈಗೆ ಸಿಕ್ಕಿದ್ರೆ
ಕೊಟ್ಟಿದ್ರೆ ಸಾಕು. ಈ ಥರ ಟೋಪಿ ಇರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಟಾಯ್ಸ್ ಇರ್ಬೋದು, ಒಂದು ಕೊಟ್ಟರೆ ಸಾಕು, ಒಂದು ಅರ್ಧ ಗಂಟೆ ಅದು ಬೇಸರ ಆಗೋವರೆಗೂ ಅದರಲ್ಲೇ ಆಡ್ತಿರ್ತಾರೆ. ಆ ಸೋಫಾ ಮುಂದೆಗಡೆ ನಾವು ಟೀ ಪಾಯ್ನ ಕೊಟ್ಟಿದ್ವಿ, ಕೆಳಗಡೆ ಬೀಳೋ ಥರ ಏನು ಮಲಗಿಸಿರಲಿಲ್ಲ, ನಾವು ನೋಡ್ಕೊತಾ ಇದ್ವಿ. ಇನ್ನು ನೈವೇದ್ಯಕ್ಕೆ ಇವತ್ತು ಕುಂಬಳಕಾಯಲ್ಲಿ ಒಂದು ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಸ್ಟರ್ಡ್ ಅನ್ಬೋದು, ಇಲ್ಲಾಂದರೆ ಕುಂಬಳಕಾಯ್ದು ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಅದನ್ನು ಮಾಡಲಿಕ್ಕೆ ಇವಾಗ ಕುಂಬಳಕಾಯಿ ಹೊಡ್ಕೊತಿದ್ದೀನಿ. ಇದು ಅಮ್ಮ ಊರಿಂದ ತೊಗೊಂಡು ಬಂದಿದ್ರು ಆಯಿತಾ, ಪುಟ್ಟು ಕುಂಬಳಕಾಯಿ. ಇದನ್ನು ಸಿಗುಂಬಳ ಅಥವಾ ಸಕ್ಕರೆ ಗುಂಬಳ ಅಂತ ಕರೀತಾರಂತೆ. ಅಷ್ಟು ಚಿಕ್ಕಗಿದೆ ನೋಡಿ, ಆಗಲೇ ಅದು ಹಣ್ಣಾಗಿದೆ. ಇನ್ನು ಹಬ್ಬದ ದಿನ ಅಥವಾ ಮಾಮೂಲಿ ದಿನಗಳಲ್ಲೂ ಕೂಡ ಕುಂಬಳಕಾಯಿ ಮನೆಗೆ ತಂದರೆ ಹೊಸ್ಲಲ್ಲಿ ಹೊಡೆದ್ಬಿಟ್ಟು ಆಮೇಲೆ ಅಡುಗೆಗೆ ಬಳಸಬೇಕು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತೇಳಿ ಗೊತ್ತಿಲ್ಲ. ಅದರ ಮುಂಚೆಯಿಂದನೂ ಅಷ್ಟೇ ನಮ್ಮ ಮನೇಲಿ ಏನಾದರೂ ಪೂರ್ತಿ ಕುಂಬಳಕಾಯಿ ತೊಗೊಂಡು ಬಂದರೆ ಈ ಥರ ಹೊಸ್ಲಲ್ಲಿ ಹೊಡೆದ್ಬಿಟ್ಟೆ ನಾನು ಅಡುಗೆಗೆಲ್ಲ ಬಳಸ್ಕೊಳ್ಳೋದು. ಹಾಗಾಗಿ ಹೊಸ್ಲಿಗೆ ಹೊಡೆದೆ. ಆಮೇಲೆ ಅಪ್ಪಗೆ ತೋರಿಸ್ತಾ ಇದೆ, ಇಷ್ಟು ಪುಟ್ಟದು ನೋಡಪ್ಪು ಎಷ್ಟು ಬಲ್ತಿದೆ ಅಂತ ಹೇಳಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದು ಬಲ್ತಿಲ್ಲ ಅಂದ್ಕೊಂಡಿದ್ದೆ, ಆದರೆ ಇದಿಷ್ಟೇ ಅಂತೆ ಬರೋದು, ಇದಕ್ಕಿಂತ ಜಾಸ್ತಿ ದಪ್ಪ ಆಗಲ್ವಂತೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಸ್ವೀಟಾಗಿತ್ತು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಥರ ನಾವೇನಾದರೂ ಕುಂಬಳಕಾಯಲ್ಲಿ ಸ್ವೀಟ್ ಏನಾದರೂ ಮಾಡ್ತಾಯಿದ್ದೀವಿ ಅಂದಾಗ ಸಿಗುಂಬಳ ಅಥವಾ ಸಕ್ಕರೆ ಗುಂಬಳನೇ ತೊಗೊಳ್ಬೇಕು. ಅದರಲ್ಲಿ ಮಾಡಿದ್ರೇ ರುಚಿ ಸ್ವಲ್ಪ ಚೆನ್ನಾಗಿ ಅನಿಸೋದು. ಇನ್ನು ಕೆಲವೊಂದು ಕುಂಬಳಕಾಯಿ ಇರುತ್ತೆ ನೋಡಿ, ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ, ಅದರಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದನ್ನೇನಿದ್ರು ಪಲ್ಯಕ್ಕೆ ಅಥವಾ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಈ ಥರದಕ್ಕೆಲ್ಲ ಬಳಸ್ಬೋದು. ಇನ್ನು ಈ ಕುಂಬಳಕಾಯ್ದು ಬೀಜ ಮತ್ತು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ತುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕಿ ಈ ಕುಂಬಳಕಾಯಿ ತುರಿನ ಅದಕ್ಕೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ಒಂದು ಕುಂಬಳಕಾಯಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ, ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಇವತ್ತು, ಹಾಗಾಗಿ ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ. ಇನ್ನಿದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಉರಿಯೋದೇನು ಬೇಡ, ಬೇಗನೆ ಇದು ಸಾಫ್ಟ್ ಆಗಿಬಿಡುತ್ತೆ. ಒಂದು 30-40 ಸೆಕೆಂಡ್ ಹುರಿದ್ರೆ ಸಾಕು. ಅದಾದಮೇಲೆ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ನೆನೆಸಿಟ್ಟಿಟ್ಕೊಂಡಿರೋ ಸಬ್ಬಕ್ಕಿನ ಇದಕ್ಕೆ ಸೇರಿಸಿ ಹುರ್ಕೊತಿದ್ದೀನಿ. ಸಬ್ಬಕ್ಕಿನ ಒಂದು 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಈ ಥರ ಸ್ವಲ್ಪ ಹುರ್ಕೊಂಡು 1 ನಿಮಿಷ ಹುರ್ಕೊಂಡ್ರೆ ಸಾಕು ಸಬ್ಬಕ್ಕಿನ, ಜಾಸ್ತಿ ಹೊತ್ತಿದ್ದು ಕೂಡ ಏನು ಬೇಡ. ಇದಕ್ಕೆ ಇವಾಗ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಕಾಯಿಸಿಟ್ಕೊಂಡಿರೋ ಹಾಲನ್ನ ಸೇರಿಸ್ಬಿಟ್ಟು ಸಬ್ಬಕ್ಕಿನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಪಾಡ್ಗದು ಕುದೀತಾ ಇದೆ. ಅಷ್ಟರಲ್ಲಿ ಇನ್ನೊಂದು ಜಾರ್ಗೆ ನೆನೆಸಿಟ್ಕೊಂಡಿರೋ ಬಾದಾಮಿ, ಗೋಡಂಬಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇದ್ರ ಜೊತೆಗೆ ಹಾಲಿನ ಕೆನೆ ಹಾಗೆ ಒಂದು 3 ಏಲಕ್ಕಿನ ಹಾಕಿ, ಬೇಕು ಅನ್ನೋಂಗಿದ್ರೆ ಒಂಚೂರು ನೀರನ್ನು ಕೂಡ ಹಾಕ್ಕೊಳ್ಬೋದು. ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಬೇಯ್ತಿರುತ್ತಲ್ವ ಸಬ್ಬಕ್ಕಿ, ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಬೆಂದಿರಬೇಕು, ಜಾಸ್ತಿ ಏನು ಬೇಯಲಿಕ್ಕೆ ಹೋಗಬಾರ್ದು ಸಬ್ಬಕ್ಕಿ, ಆವಾಗಲೇ ಇದನ್ನು ಸೇರಿಸ್ಬಿಡಬೇಕು. ಅದಾದಮೇಲೆ ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ, ಕಲ್ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಆವಾಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಸೇರಿಸಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ. ಇನ್ನೇನು ನಾವು ಕೆಳಗಡೆ ಇಳಿಸ್ತಾ ಇದ್ದೀವಿ ಅನ್ನೋ ಸಮಯದಲ್ಲಿ ಅಂದರೆ ಒಂದು 30-40 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಇದಕ್ಕೆ ಕೋವಾನ ಸೇರಿಸ್ಕೊಳ್ತಾ ಇದ್ದೀನಿ. ಕೋವಾನ ನಾನು ಮನೇಲೇ ರೆಡಿ ಮಾಡಿದ್ದೆ, ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಆ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ನಾನು ತಿಳಿಸ್ತೀನಿ. ಫಸ್ಟ್ ಟೈಮ್ ಮಾಡೋದ್ನಲ್ವ, ಹೆಂಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾನು ರೆಸಿಪಿನ ಶೇರ್ ಮಾಡಲಿಲ್ಲ, ಅಂದರೆ ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಕೋವಾ ಹಾಕಿದ್ಮೇಲೆ ಕೋವಾ ಕರ್ಗೋವರೆಗೂ ಕೂಡ ಬಿಸಿ ಮಾಡಿಕೊಂಡು ಅದಾದಮೇಲೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತಿಟ್ಟು ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕು ಇವತ್ತು, ಅಂದರೆ ಅದಕ್ಕೆ ಹಾಕಲಿಕ್ಕೆ ಫ್ರೂಟ್ಸ್ ಎಲ್ಲ ಬೇಕು. ಅದಕ್ಕೆ ಇವಾಗ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಹಣ್ಣುಗಳನ್ನ ಅರ್ಪಿಸ್ತಾರೆ. ಹಣ್ಣುಗಳಲ್ಲಿ ಮಾಡಿರುವಂತಹ ಏನಾದರೂ ಒಂದು ಸಿಹಿ ತಿಂಡಿನ ಅರ್ಪಿಸ್ತಾರೆ ಅಲ್ವಾ, ಅದಕ್ಕೆ ನಾನು ಇವತ್ತು ಈ ಕಸ್ಟರ್ಡ್ಗೆ ಫ್ರೂಟ್ಸ್ನೆಲ್ಲ ಸೇರಿಸಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಕಸ್ಟರ್ಡು. ಅದನ್ನ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಹಣ್ಣುಗಳನ್ನೆಲ್ಲ ಹಾಕಬೇಕು. ಅಂದರೆ ನಾನಿವತ್ತು ದ್ರಾಕ್ಷಿ ಹಣ್ಣು ಮತ್ತು ದಾಳಿಂಬೆ ಹಣ್ಣು, ಬಾಳೆಹಣ್ಣು ಹಾಗೆ ಸೇಬಿನ ಹಣ್ಣನ್ನ ತೊಗೊಂಡಿದ್ದೀನಿ. ಬೇರೆ ಯಾವ ಥರದ ಹಣ್ಣಾದರೂ ಸೇರಿಸ್ಕೊಳ್ಬೋದು, ಆದರೆ ಹುಳಿ ಇರೋ ಹಣ್ಣು ಸೇರಿಸ್ಬಾರ್ದು, ಅವಾಗ ರುಚಿ ಒಂಥರ ಬೇರೆ ಥರ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ದ್ರಾಕ್ಷಿ ಹಣ್ಣು ಬಂದು ಹುಳಿ ಇಲ್ಲ, ಸ್ವಲ್ಪ ಸ್ವೀಟ್ ಇದೆ. ಇದು ದ್ರಾಕ್ಷಿ ಸೀಸನ್ ಅಲ್ವಾ, ಹಾಗಾಗಿ ಸ್ವೀಟ್ ಇರೋದೇ ಜಾಸ್ತಿ ಸಿಗುತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ. ಇದೊಂದು ಬೌಲ್ಗೆ ನಾನು ರೆಡಿ ಮಾಡಿಕೊಂಡೆ, ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೈವೇದ್ಯಕ್ಕೆ ಬೇರೆ ಇನ್ನೊಂದು ಬಟ್ಲಿಗೆ ಮಾಡಿ ನೈವೇದ್ಯ ಮಾಡ್ತೀನಿ. ಕೊನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ಹಾಕ್ಕೊಂಡ್ಬಿಟ್ರೆ ಈ ಕಸ್ಟರ್ಡ್ ರೆಡಿ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿತ್ತು. ಜಾಣೋ ಓನ್ ಮಾಡ್ತಿದ್ದೀರಿ? ಜಾಣು ಅಂದರೆ ನೀವೇನಾ? ನಿಮಗೆ ಗೊತ್ತಾಗ್ತಾ ಇದೆಯಾ? ರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಮ್ಮಿ, ಇಬ್ರು ರೆಸ್ಟ್ ಮಾಡ್ತಾ ಇದ್ದೀವಿ.
ಹಬ್ಬದ ದಿನ ಹಿಂಗೆ ಮಲ್ಕೊಂಡು ಯಾ ಒಯ್ಯ ಏನು ಚಮಚಡ ನನ್ನ ಮೇಲೆ ಹಾಕ್ ಮಗನೆ ಕಾಲು ಇಲ್ಲ ಹಾಕು. ಆವಾಗಲೇ ಏನು ಗೊತ್ತಾ, ಇವ್ರು ಹಿಂಗೆ ಕಾಲು ಹಿಡ್ಕೊಂಡು ಟಿ ವಿ ನೋಡ್ತವ್ರೆ, ನನ್ನ ಮಗ ಇವ್ರ ಮೇಲೆ ಕಾಲು ಹಾಕೊಂಡು ಎಲ್ಲೋ ನೋಡ್ತಾವ್ರೆ. ನೋಡಿದ್ದು ಹೇಳಿದ ತಕ್ಷಣ ಕಾಲು ಹಾಕು. ಹ್ಞೂ ಇಲ್ಲ ಹಾಕು, ಇಲ್ಲಿ ಕಾಲು ಇಲ್ಲ ಹಾಕು ಮಗನೆ, ಇಲ್ಲಿ ಪಪ್ಪ ಮೇಲೆ ಹಾಕು. ಇಲ್ಲ ಹಾಕು ಕಾಲು, ಪ್ಲೀಸ್ ಹಾಕ್ಬಿಡು, ಅಮ್ಮ ವಿಡಿಯೋ ಮಾಡ್ತದೆ. ಹಾಕು, ವಿಡಿಯೋ ಮಾಡ್ತಿದ್ದೀನಲ್ಲ, ಹಾಕಲ್ಲ. ಹಾಕು ಮಗನೆ, ಇಲ್ಲ ಹಾಕು. ಹಾಂ ಹಾಕಿದ್ರಾ? ಆಮೇಲೆ ಏನು ಗೊತ್ತಾ ಅಪ್ಪು, ಇವಾಗ ಜಾಣು ಅಂದ ತಕ್ಷಣ ತಿರುಗ್ತಾರೆ. ಹಾಂ, ಇವ್ರದೇ ಹೆಸರು ಜಾಣು ಅಂತ ಗೊತ್ತಾಗ್ಬಿಟ್ಟಿದೆ. ಜಾಣು ನಾನು ಆ ಕಡೆ ಅಡುಗೆ ಮಾಡ್ತಿದ್ರೆ ಅಪ್ಪ ಮಗ ಇಲ್ಲಿ ಮಲ್ಕೊಂಡಿದ್ರ, ಹಂಗಾಗಿ ಒಂಚೂರು ವಿಡಿಯೋ ಮಾಡಿಕೊಂಡೆ. ಹಾಗೆ ಆ ಕಸ್ಟರ್ಡ್ನ ದೇವರ ನೈವೇದ್ಯಕ್ಕೆ ಅಂತ ಮಾತ್ರ ಅಲ್ಲ, ಇನ್ನೇನು ಸಮ್ಮರ್ ಶುರುವಾಯ್ತಲ್ವ, ಮಧ್ಯಾಹ್ನ ಟೈಮು ಅಥವಾ ಎಲ್ಲಾದರೂ ಹೊರಗಡೆಯಿಂದ ಮನೆಗೆ ಬಂದಾಗ ತಣ್ಣಗಿರೋದೇನಾದರೂ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು ಅಂತೆಲ್ಲ ಅನ್ನಿಸುತ್ತಲ್ಲ, ಅವಾಗ ಈ ಥರದ್ದು ಮಾಡ್ಕೊಂಡು ತಿನ್ಕೊಂಡು ಬಿಡ್ಬೋದು. ಇನ್ನು ನಾನು ಫ್ರೆಶ್ನಪ್ ಆಗಿದ್ದಾಯಿತು. ಇವಾಗ ಪೂಜೆ ಮಾಡಬೇಕು, 6 ಗಂಟೆ ಮೇಲೆ ಮಾಡೋಣ ಅಂತ. ಹಾಗೆ ಇವತ್ತು ಜಾಣ ಫೋಟೋಶೂಟ್ ಮಾಡೋಣ ಅಂತೇಳಿ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ಏನಂದರೆ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ಯಾಕೆ ಶಿಲ್ಪ ಇನ್ನು 5 ಮಂತ್ಸ್ದು ಫೋಟೋಶೂಟ್ ಮಾಡಿಲ್ವಲ್ಲ, ಆಗೋಯ್ತಲ್ಲ 5 ಮಂತ್ಸು ಅಂತೇಳಿ. ನಮಗೆ ಸಮಯ ಸಿಗಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ. ಇನ್ನಿವತ್ತು ಶಿವರಾತ್ರಿ ಅಲ್ವಾ, ಇದೊಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಶಿವನ ಕಾಸ್ಟ್ಯೂಮಲ್ಲಿ ಇವತ್ತು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಅದೆಷ್ಟೋ ತಿರ್ಸ್ಕೊಳ್ತಾರೋ ಏನೋ ಗೊತ್ತಿಲ್ಲ. ನಾನು ತುಂಬ ಆಸೆಯಿಂದ ಇದು ಡಮರು ಹಾಗೆ ಇದೆಲ್ಲ ಬರುತ್ತೆ ನೋಡಿ, ಅದೇನು ಯಾವ ಥರನೇ ಇಲ್ಲ, ಯಜ್ಞ ಇದ್ದಂಗೆ ಐತೆ. ಅಂದ್ರೆ ಇದು ಸುತ್ತಿದಾರಪ್ಪ, ಇದು ಬಿಚ್ಬೋದು, ಬಿಚ್ಬಿಟ್ಟು ಕೊರಳಿಗೆ ಹಾಕ್ಬೋದು. ಆಮೇಲೆ ರುದ್ರಾಕ್ಷಿ, ಇದು ರುದ್ರಾಕ್ಷಿ ತುಂಬಾ ದಪ್ಪ ಇದೆ ನೋಡಿ, ನನ್ ಪುಟ್ಟದಾಗಿ ಬರುತ್ತೆ ಅನ್ಕೊಂಡೆ, ಇಷ್ಟು ದೊಡ್ಡದಿದೆ, ದೊಡ್ಡವ್ರು ಹಾಕೊಳ್ಳೋ ತರ ಇದೆ. ಇನ್ನ ಬಿದ್ದಿದ್ದು ಇದಂತೂ ಜಾಣು ಹಾಕ್ಸ್ಕೊಳಲ್ಲ ಅಂತ ಅನ್ಸುತ್ತೆ, ಟ್ರೈ ಮಾಡ್ತೀನಿ ನಾನು. ಇನ್ನ ತ್ರಿಶೂಲ ಬಂದಿದೆ. ಈ ತ್ರಿಶೂಲನೇ ಅಷ್ಟು ಒಳ್ಳೇದಿಲ್ಲ, ಒಂದ್ ಸ್ವಲ್ಪ ಕುಯ್ಕೊಳುತ್ತೆ ಅಪ್ಪು. ಸೈಡಲ್ಲಿ ಎಲ್ಲಾದ್ರೂ ಸೈಡಲ್ಲಿ ಎಲ್ಲ ಸೈಡಲ್ಲಿ ಇಡೋದು ಅಷ್ಟೇ. ಆಮೇಲೆ ಬಟ್ಟೆ ತೋರಿಸಿಲ್ಲಲ್ಲ ನಾನು, ಇರಿ ಬಟ್ಟೆ ತೋರಿಸ್ತೇನೆ ನೋಡಿ, ಎಷ್ಟು ಪುಟ್ಟ ಬಟ್ಟೆ ತರಿಸಿದೀನಿ ನಾನು, ಇಷ್ಟೇ. ಸೊಂಟಕ್ಕೆ ಕಟ್ಟೋದು ಇದನ್ನ, ಹಾಗೆ ಇದೊಂದು ಮೇಲೆ ಹಾಕ್ಲಿಕ್ಕೆ ಅಂತೇಳಿ ಹೇಳ್ತಾರ. ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಹಾಕ್ದಾಗ ಇರಿಟೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡೆ. ನೋಡ್ಬೇಕು ಇದು ಹಾಕಿದ್ಮೇಲೆ ಯಾವ ತರ ಕಾಣಿಸ್ತಾರೆ ಅಂತ. ನಮ್ಮ ಇಲ್ಲಿ 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 ಇದು ಭಾಳ ಇಷ್ಟ ಆಗ್ಬಿಟ್ಟಿದೆ. ಆದ್ರೆ ಕೈ ಕೊಟ್ರೆ ಬಾಯಲ್ಲಿ ಹಾಕೋತಾರೆ, ಇದರ ಸೌಂಡ್ ಮಾಡೋದಿಲ್ಲ, ಇನ್ನೂ ಗೊತ್ತಿಲ್ಲ. ಇದು ಎರಡರದ್ದು ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ, ಅದ್ರದ್ದು ಚೆನ್ನಾಗಿದೆ. ತ್ರಿಶೂಲ ಅಂದ್ಬಿಟ್ಟು ಇದು ನಾರ್ಮಲ್ ಕ್ಲಾತ್. ಇನ್ನು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮೊದಲು ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಜಾಣಗೆ ರೆಡಿ ಮಾಡಬೇಕು, ಇಲ್ಲಾಂದ್ರೆ ಅವ್ರು ಇರಿಸ್ಕೊಳಲ್ಲ. ಸೌಂಡ್ ಮಾಡಲೇಬೇಕು, ಅಲ್ಲಿ ಸೌಂಡ್ ಮಾಡೋದು ನಿಲ್ಲಿಸ್ಬಿಟ್ರೆ ಹೇಳೋದು ಮಾಡಲ್ಲ. ಅಲ್ಲಿ ತೋರ್ಸಪ್ಪು, ಅರ್ಧ ಬರ್ಧ ಬಟ್ಟೆಲಿದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ ಇವರು. ಇನ್ನು ನಾನು 6:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟೆ. ಇವತ್ತು 6:45 ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಜಾಣದು ಫೋಟೋಶೂಟ್ ಮಾಡೋದು ಕೂಡ ಇತ್ತಲ್ವ, ಇನ್ನು 9 ಗಂಟೆ ಆಗ್ತಿದ್ದಂಗೆ ಜಾಣು ಮಲಗಿಬಿಡ್ತಾರೆ. ಅದಕ್ಕೆ ಬೇಗನೆ ಪೂಜೆ ಮಾಡಿಬಿಡೋಣ ಅಂತೇಳಿ ನೈವೇದ್ಯನೆಲ್ಲನೂ ಇಟ್ಟು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ನೀವೇ ನೋಡ್ತಿರ್ಬೋದು, ಇಟ್ಟಿದ್ದೀನಲ್ವ ಇವಾಗ ತಟ್ಟೆಯಲ್ಲಿ ಶಿವಲಿಂಗನ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಬ್ಬದ ದಿನ ಈ ಥರ ಏನಾದರೂ ಒಂದು ನಾವು ಡೆಕೋರೇಷನ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ದೇವ್ರ ಮನೇನ ಅಲಂಕಾರ ಮಾಡೋದಿರ್ಬೋದು, ಮಾಡಿದಾಗ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ದೇವ್ರ ಮನೆಯಿಂದ ಎದ್ದು ಈಚೆ ಕಡೆ ಬರಲಿಕ್ಕೆ ಮನಸ್ಸಾಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಅಂತೇಳಿ ನೋಡ್ಕೊಂಡು ಹಂಗೆ ಕೂತಿರ್ತೀವಿ. ನನಗಿದ್ರಲ್ಲೆಲ್ಲ ತುಂಬಾ ಆಸಕ್ತಿ. ಇನ್ನು ಪೂಜೆ ಕೂಡ ಆಯಿತು. ಇನ್ನು ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ನಲ್ವ, ಅದನ್ನು ಕೆಳಗಡೆ ಮನೆಯವ್ರಿಗೆ ಹಾಗೆ ಅರ್ಪಿತ್ ಅವರು ಮತ್ತು ಲೆಕ್ಕಮ್ಮ ಎಲ್ಲ ಬರ್ತಿದ್ರು, ಎಲ್ರಿಗೂ ಕೊಡೋಣ ಅಂತೇಳಿ ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಅವರು ಕೂಡ ಬಂದರು. ನಾನು ಕೆಳಗಡೆ ಮನೆಗೆಲ್ಲ ಹೋಗಿ ಕೊಟ್ಟು ಬಂದಿದ್ದೆ. ಶಿವರಾತ್ರಿ ಹಬ್ಬದ ದಿನ ಈ ಥರ ಪ್ರಸಾದ ಹಂಚೋದು ಕೂಡ ಒಂದು ವಿಶೇಷ. ಈಗ ದೇವಸ್ಥಾನಕ್ಕೆ ಹೋದಾಗೆಲ್ಲನೂ ಕೂಡ ಏನು ಮಾಡ್ತಿರ್ತಾರೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸ ಇದ್ದು ಸಂಜೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ನೈವೇದ್ಯ ಅಂದರೆ ಪ್ರಸಾದನ ಅರ್ಪಿಸಿ ಅದಾದಮೇಲೆ ಎಲ್ರಿಗೂ ಕೂಡ ಹಂಚ್ತಾ ಇರ್ತಾರೆ. ಡ್ರೆಸ್ ತೋರಿಸಿ, ಹಿಂಗೆ ಹೆಂಗೆ ತೋರಿಸೋದು ಕೇಳಿ. ನನ್ನ ಡ್ರೆಸ್ ಚೆನ್ನಾಗಿದೆಯಾ ಅಂತ. ಓ ಚುಪ್ಪಡಾಗಿದೆ. ಬಾಂಡಿ ತಲೆ ಆಗೋನೆ, ಅದು ಕೂದಲಿಗೆ ಎಣ್ಣೆ ಹಾಕೈತಲ್ಲ, ಅದಕ್ಕೆ ಸಣ್ಣ ಕಾಣ್ತಾನೆ ಅಷ್ಟೇ.
ಅಮ್ಮ ಹಗ್ ಮಾಡೋಣ. ಅವಳು ಹೆಂಗ್ ನೋಡ್ತಾನೆ ನೋಡಿ. ಕೃತಿ ನೋಡೋದ್ ನೋಡಿ. ಬಾ ಅಗ್ಗಿ ಅಂತೆ ಮಾಡೋ. ನೀನ್ ಬಚ್ಬಾರ್ದು. ಕೂದ್ಲು. ಅಯ್ಯ ಏನಾಗಲ್ಲ ಸುಮ್ಮನೆ. ಕಿರ್ಚ್ಬಾರ್ದು, ಮಗು ಎದುರು ಕಳುತ್ತೆ. ಒಂದೇ ಸಲ ಬಾಚಿದ್ದು. ಜಾನು ಏನೋ ನೀನ್ ನೋಡ್ತಾವನಲ್ಲ, ಏನ್ ನೀನ್ ಚೆನ್ನಾಗಿದ್ಯಾ ಅಂತ, ನೀನ್ ಚೆನ್ನಾಗಿದ್ಯಾ ಅಂತ ನೋಡ್ತಾವ. ಜಾಣು ನಾನು ಚೆನ್ನಾಗಿದ್ದೀನ ಜಾಣು ಅಂತ ಕೇಳಿ ಅಮ್ಮ. ಮಾಮ ಅಲ್ಲ ಕಣೆ, ಅವ್ರ ಡ್ಯಾಡಿ ಅದು ಅವ್ರಪ್ಪ. ಏನೋ ಮಾತಾಡ್ಸ್ತಾವ್ ನೋಡು, ಕರಿತಾವ್ ನೋಡಲ್ಲಿ. ಬರ್ತಿಲ್ವಾ? ಕರಿತಾವ್ ನೋಡು. ಏನು ಅನ್ಬಾರ್ದು, ಏನಪ್ಪ ಅನ್ಬೇಕು ಮೆಲ್ಲಿಗೆ. ಹಾ ಸಾಕು. ಇದು ಚೆನ್ನಾಗಿದೆ. ಜಾಣು ಇಲ್ಲಿ, ಜಾಣು ಒಂದ್ ನಿಮಿಷ ಇರಿ. ಜಾಣು ಮಮ್ಮಿ ಇಲ್ಲಿ ಮಗ್ನೆ ಮಮ್ಮಿ ಅಲ್ಲೇ ಅಮ್ಮ ಅಮ್ಮ ಅನ್ಸ್ಬೇಕಂತೆ. ಅಮ್ಮ ಬಾ ಬಾ ಏಯ್ ನೀವಮ್ಮೆ ಬಾ. ನೀವಮ್ಮೆ ಎಲ್ಲ ತಿನ್ನೋಲ್ಲ. ನಾನು ಇನ್ನು ಮೂವರು ಹಂಗೆ ಕೂತಿದ್ರಲ್ವಾ, ಅದೊಂಥರ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ಫೋಟೋ ತೆಕ್ಕೊಂಡು ಒಂದು ಗ್ಲಿಮ್ಸ್ನ ಕೂಡ ತೆಕ್ಕೊಂಡೆ. ಇದು ಬಟ್ಟೆ ದೊಡ್ಡಣ್ಣನ ಚಡ್ಡಿ ತಾನೆ. ಇದು ದೊಡ್ಡಣ್ಣ ಫಿಲಮ್ ಅಲ್ಲಿ ಹಾಕತ್ತಾರಲ್ಲ, ಇದು ಒಂದ್ ಸೈಡ್ ಕಿತ್ಕೊಂಬಂದು ಈ ತರ ಹಾಕೊಂಡಿದ್ಯಾ ತಾನೆ ಪಟ್ಟಿ. ಏ ನೋಡ ಹಂಗೆ ಇರೋದು ಇದು. ಇಲ್ಲ ಅದು ದೊಡ್ಡಣ್ಣನ ಚಡ್ಡಿ. ಅದು ಚಡ್ಡಿನ ಕಟ್ ಮಾಡಿ ಇಲ್ಲ 2 ಪಟ್ಟಿ ಹೊಲ್ಸ್ಕೊಂಡ್ ಬಂದಿದ್ಯಾ ತಾನೆ. ಏ ಅದೇ ಫ್ಯಾಷನ್ ಗೊತ್ತು ಬಿಡು. ನೋಡ ಜಾಣಿ, ನಿಂಗೂ ಆತರ ಒಂದು ಇನ್ನೊಂದ್ ಚಡ್ಡಿ ಎಲ್ಲ ಹಾಕಿದ್ಯಾ. ಚಡ್ಡಿ ಇನ್ನೊಂದು ಭಾಗ ಇನ್ನೊಂದು ಟಾಪು ಕೊಟ್ಟೇನು. ಹಾ ಜಾಣು ಕೊಡಲ್ವ ಹಂಗಾರೆ ನೀನು? ಇದು ಇನ್ನೊಂದ್ ಚಡ್ಡಿದು ಡ್ರೆಸ್ಸು. ಹಾ ಅದ್ರದ್ದು ಇನ್ನೊಂದು ಇತ್ತಲ್ಲ ಡ್ರೆಸ್, ಅದೆಲ್ಲಿ? ಈಗ ಚಡ್ಡಿ 2 ಇರ್ತದಲ್ವಾ, ಒಂದ್ ಚಡ್ಡಿ ನೀನ್ ಹಾಕೊಂಡಿದ್ಯಾ, ಇನ್ನೊಂದ್ ಚಡ್ಡಿಯಲ್ಲಿ ಬೇರೆ ಪಾಪ ನೋಡಿ, ಬೇರೆ ಮನೆಗೆ ಯಾರು ಗಾಡಿ ಹಾಕೋಣ. ಅಮ್ಮ ಚಡ್ಡಿ ಎಲ್ಲ ಮಾಮ, ಇದು ಹೊಸ ಫ್ರಾಕು ಮಮ್ಮಿ ಕೊಡ್ಸಿರೋದು ಅಂತ ಹೇಳಿ. ಒಂದೇನ ಇರೋದು? ಜಾಣಕ್ ಬೇಕಾದ್ರೆ ಹೊಸ ಕೊಡಿಸ್ತೀನಿ. ಮಿಂಚ್ ಹಾಕೊಂಡ್ ಬರ್ಕೂಡ್ದು ನೀನ್ ಇಲ್ಲಿ. ಜಾಣು ತಿನ್ಬಿಡ್ತಾನ ಮಿಂಚ್ ಎಲ್ಲ. ಹಾ ಮೇಡಮ್ ನೀವು ಕ್ಯಾಮ್ರಾ ಕವರ್ ಅಂತಿಲ್ಲ, ಇಲ್ಲಿಗೆ ಬನ್ನಿ ಇಲ್ಲಿಗೆ. ನೀನ್ ಡ್ಯಾನ್ಸ್ ನೋಡಿ ಜಾಣ ಖುಷಿ ಆಯ್ತೈತಲ್ಲ. ಹೇಳಿ ಈಗ ಕ್ಯಾರಿಯರ್. ನೀನ್ ಮಂಕಿ ತರ ಆಡ್ತಾ ಇದೀಯ ಅಂತಾನೆ ಅವ್ನು ನಗ್ತಾವನೆ. ಏನ್ ಹಂಗ್ ಬತ್ತೀಯ? ದೂರ ನಿಂತ್ಕ ಅಲ್ಲಿ ಹಾ ಏನ್ ಕಚ್ಕೊಂಡ್ ತಿನ್ಬಿಡೋ ತರ ಬರ್ತೀಯ ಹಂಗೆ. ಜಾಣ ಯಾರು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನೆಲ್ಲ ತಿಂದ್ಬಿಟ್ಟು ಅದಾದಮೇಲೆ ಇವಾಗ ಫೋಟೋಶೂಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅಪ್ಪು ಒಂದು ಕಡೆ ಶಿವಲಿಂಗನ ಮಾಡ್ತಾ ಇದ್ದಾರೆ ಅಕ್ಕಿಯಲ್ಲಿ. ಇನ್ನು ಶಿವಲಿಂಗ ಯಾಕೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂತಂದರೆ, ಶಿವರಾತ್ರಿ ಹಬ್ಬದ ದಿನ ಶಿವ ಲಿಂಗದ ಸ್ವರೂಪ ಆದರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಅಂದ್ಕೊಂಡಿದ್ದು ಒಂದು ಕಡೆ ಶಿವಲಿಂಗನ ಬಿಡಿಸ್ಬಿಟ್ಟು ಅದ್ರ ಪಕ್ಕ ಜಾಣಿಗೆ ಶಿವಂದು ಬಟ್ಟೆ ಹಾಕಿ ಫೋಟೋನ ತೆಗಿಯೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಶಿವಲಿಂಗನ ಮಾಡ್ತಾ ಇರೋದು. ಅದೇ ಕಾಯಿ ಫುಲ್ಲು ಬ್ಲ್ಯಾಕ್ ಮಾಡ್ಬಿಟ್ಟು ಈ ಲೈನ್ ಏನೈತೆ ಅದಕ್ಕೆ ವೈಟ್ ಹಾಕೋದು. ಇಲ್ಲಿ 3 ಪಟ್ಟಿ ವೈಟು ಇದು ಆಯ್ತಾ. ಈ ಲೈನು ವೈಟು, ಬಾರ್ಡರ್ ಲೈನು. ಇದೆಲ್ಲ ಮಾಮೂಲಿ ಬ್ಲ್ಯಾಕೆ. ಇದೊಂದು ಬಾರ್ಡರ್ ಲೈನು, ಇದೊಂದು ಬಾರ್ಡರ್ ಲೈನು, 3 ಪಟ್ಟಿ. ಹಾ ಸುಮ್ಮನೆ ಹೋಗಮ್ಮ ಅಲ್ಲಿ ಕೂತ್ಕ ಇದ್ದಿ. ನೀವು ಅಂದ್ರೆ ಅಲ್ಲಿ ಸುಮ್ಮನೆ ಆಗ್ತಾಳೆ. ಆಯ್ತು ಹಂಗೆ ಮಾಡಿ ತೊಂದ್ರೆ ಇಲ್ಲ. ಅದಕ್ಕೆ ಬ್ಲಾಕ್ ಕಲರ್ ಮಾಡಿ ಬಂದು ಬೇರೆ ಮಾಡ್ಕೊಳ್ಳಿ. ಟಿವಿ ಬೇಕಾ ಬೇಡವಾ? ಹಾ ಅದು ಹಾಕಿ.
ಇನ್ನು ಈ ಥರ ಫೋಟೋಶೂಟ್ ಮಾಡೋದಾದರೆ ನಾವೇನು ಮಾಡ್ತೀವಿ ಗೊತ್ತಾ, ಎಲ್ಲರೂ ಈ ಥರ ಒಟ್ಟಿಗೆ ಸೇರಿಬಿಡ್ತೀವಿ, ಒಂದೊಂದು ಕೆಲಸ ಒಬ್ಬೊಬ್ರು ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಲೇಖಮ್ಮಂಗೆ ಏನಂದರೆ ಜಾಣು ನೋಡ್ಕೊಳ್ಳೋದೇ ತುಂಬ ಪ್ರೀತಿ ಆಯಿತಾ, ಹಾಗಾಗಿ ಜಾಣು ನೋಡ್ಕೊಳ್ಳೋ ಕೆಲಸನ ಲೇಖಮ್ಮಂಗೆ ಕೊಟ್ಬಿಡೋದು. ಇವತ್ತು ಮ್ಯಾಚ್ ಇದೆ ಆಯಿತಾ, ಮ್ಯಾಚ್ ಇರೋದು ಲೇಖಮ್ಮಂಗೆ ಗೊತ್ತಿಲ್ಲ, ನಾನು ಫೋಟೋಶೂಟ್ ಮಾಡಬೇಕು ಸಂಜೆ ಬಾ ಅಂತ ಹೇಳಿದ್ನ, ಸರಿ ಅಂದ್ಬಿಟ್ಟು ಬಂದುಬಿಟ್ಟಿರೋದು. ಅದಾದಮೇಲೆ ಹೆಂಗೋ ನೆನಪಾಗ್ಬಿಟ್ಟಿದೆ ಇವತ್ತು ಮ್ಯಾಚ್ ಇದೆ ಅಂತೇಳಿ, ಇನ್ನು ಹೋಗ್ಲಿಕ್ಕೂ ಆಗಲ್ಲ, ಈ ಕಡೆ ಮ್ಯಾಚ್ ನೋಡದೆ ಇರಲಿಕ್ಕೂ ಆಗಲ್ಲ. ಹಂಗಾಗಿ ಜಾಣುನ ಇಟ್ಕೊಂಡು ಜಾಣಗೆ ತೋರಿಸ್ತಿರೋ ಥರ ಮೊಬೈಲ್ನೆಲ್ಲ ಸಂದಿಲಿ ಇಟ್ಕೊಂಡು ನೋಡ್ತಾ ಕೂತಿತ್ತ. ಹಂಗಾಗಿ ಒಂಚೂರು ಅದನ್ನು ವಿಡಿಯೋ ಮಾಡಿಕೊಂಡೆ, ನನ್ನ ಮಗಂಗೆ ಫೋನ್ ತೋರಿಸ್ತಾ ಇದೆಯಾ ಹೇಳ್ತೀನಿ ನಾನು ಅಂತ ಹೇಳಿ. ಇನ್ನು ಅಪ್ಪು ಶಿವಲಿಂಗನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಇವತ್ತು ಪೂರ್ತಿಯಾಗಿ ಮಾಡಿರೋದು ಈ ಶಿವಲಿಂಗನ ಅರ್ಪಿತವರು ಮತ್ತು ಅಪ್ಪು ಇಬ್ಬರೇ ಸೇರಿ ಮಾಡಿರೋದು. ನಾನೊಂಚೂರು ಇದಕ್ಕೆ ಅಷ್ಟಾಗಿ ಹೆಲ್ಪ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದೇ ಥರ ಮಾಡಬೇಕು ಅಂತೇಳಿ ಅವರೇ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಕೆಲಸ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಇದನ್ನೆಲ್ಲ ರೆಡಿ ಮಾಡೋ ಕೆಲಸ ಜಾಸ್ತಿ ಯಾವಾಗಲೂ ಮಾಡೋದು ಅಂದರೆ ಅರ್ಪಿತವರು ಮತ್ತು ಅಪ್ಪು, ಇನ್ನು ಜಾಣ ನೋಡ್ಕೊಳ್ಳೋದು ಲೇಖಮ್ಮ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ ಈ ಸಲ ಈ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು, ನನ್ನ ತಲೆಯಲ್ಲಿ ಈ ಥರ ಐಡಿಯಾ ಇದೆ, ನಿಮ್ಗೆ ಏನಾದರೂ ಇದರಲ್ಲಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಏನು ಅಂತ. ಒಟ್ಟಿನಲ್ಲಿ ಈ ಥರ ಡಿಸ್ಕಸ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿಬಿಡ್ತೀವಿ. ಯಾಕೆ ಮ್ಯಾಗಿ ಅವ್ನ್ ಬಿಟ್ಟ ಜೋಲು ಕೆಳಗೆ ಇವ್ರ ಮನೇಲಿ ಇವತ್ತು ಮ್ಯಾಗಿ ಮಾಡಿದ್ದಾರೆ ಆಯ್ತಾ. ಇವ್ರು ಫೋಟೋ ಕಳಿಸಿದ್ರು, ಇವ್ರ ಮನೇಲಿ ಅನ್ನ ಗೊಜ್ಜೆಲ್ಲ ಇದ್ರು ನಂಗೆ ಮ್ಯಾಗಿನೇ ಬೇಕು ಅಂತ ಮತ್ತಿರೋ ಮ್ಯಾಗಿ ಮಾಡಿಸ್ತಾರೆ ಇವತ್ತು. ದಯವಿಟ್ಟು ಮಾಡಿಕೊಡು. ನಾನು ಬಿಸಿನೀರು ಇಟ್ಟಿದ್ದೀನಿ, ಅದಕ್ಕೆ ಎಳ್ಕೊಂಡು ಉಪ್ಪು ಹಾಕಿ. ಮ್ಯಾಗಿ ಹೆಂಗ್ ಮಾಡೋದು ಅಂತ ಕೇಳಿ. ಮ್ಯಾಗಿ ಹೆಂಗ್ ಮಾಡೋದು? ನೀರು ಹಾಕ್ಬಿಟ್ಟು ಅದನ್ನ ಬೇಯಿಸ್ತಾರೆ ಅಷ್ಟೇ. ಅಷ್ಟೇನಾ? ಇವರು ಉಪ್ಪು ಹಾಕ್ಬೇಕು ಅಂತಾರೆ, ಅವ್ರು ನೀರು ಹಾಕ್ಬೇಕು ಅಂತಾರೆ. ಉಪ್ಪು ಹಾಕ್ಬೇಕಿಲ್ಲ, ಸಪ್ಪೆ ಅನ್ಸುತ್ತೆ. ಇವರಿಗೆ ಬಟಾಣಿ ಹಾಕ್ಬಾರ್ದಂತೆ. ಯಾವ ಮ್ಯಾಗಿ? ಇವತ್ತು ನಮ್ಮ ಮನೇಲಿ ಮ್ಯಾಗಿ ಮಾಡಿದ್ರು ಅತ್ತೆ, ಇಷ್ಟು ಬಟಾಣಿ ಹಾಕ್ಬಿಟ್ಟಿದ್ರು, ಅದು ನಮ್ಗೆ ಸ್ವಲ್ಪ ಕೂಡ ಇಷ್ಟ ಅಲ್ಲ, ನೀನು ಹಾಕ್ಕೊಡ್ದು ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿರೋದು. ನಾನು ತರಕಾರಿ ಹಾಕಿದ್ದೆ. ಅಮ್ಮ ನೀನು ತಿನ್ಬೇಡಮ್ಮ, ಇವತ್ತು ಅನ್ನ ತಿನ್ಬಾರ್ದು ಅಂತ ನಮ್ಮ ಅಮ್ಮ ಹಂಗೆ ಮಾಡಿಸಿದ್ರು. ಇನ್ನು ನನಗೆ ಮ್ಯಾಗಿನೆಲ್ಲ ಮಾಡಿ ನಿಜವಾಗ್ಲೂ ರೂಢಿ ಇಲ್ಲ ಆಯಿತಾ. ನಮ್ಮ ಮನೇಲಿ ನಾನು ಮಾಡೋದೇ ಇಲ್ಲ, ಅಪ್ಪುಗೂ ನಾನು ತಿನ್ಲಿಕ್ಕೆ ಬಿಡೋದಿಲ್ಲ. ಅವರು ಮೊದಲು ತಿಂತಿದ್ರು, ಆಮೇಲೆ ನಾನು ಹೆಂಗೆ ಅಂದರೆ ಅವ್ರಿಗೆ ಆ ಮ್ಯಾಗಿ ಅನ್ನೋದನ್ನ ಮರೆಸೇ ಬಿಟ್ಟಿದ್ದೀನಿ. ಹಾಗಾಗಿ ಅವರು ಏನು ಯಾವತ್ತೂ ಕೇಳ್ತಾ ಇರಲಿಲ್ಲ. ಇವತ್ತು ಅರ್ಪಿತವ್ರ ಮನೆ ಮಾಡಿದ್ರಲ್ವ, ಅವರು ಆ ಫೋಟೋ ಬೇರೆ ಕಳಿಸ್ಬಿಟ್ಟಿದ್ರು ಇವತ್ತು ಮಧ್ಯಾಹ್ನ ನಮ್ಮ ಮನೆ ಮ್ಯಾಗಿ ಅಂತೇಳಿ. ಅದೆಲ್ಲ ನೋಡಿ ಇವ್ರಿಗೆ ಸಂಜೆ ತಿನ್ಬೇಕು ಅನಿಸ್ಬಿಟ್ಟಿದೆ, ಹಶು ಬೇರೆ ಆಗಿದೆ. ಮನೇಲಿ ಈಗಾಗಲೇ ಅಡುಗೆ ಎಲ್ಲ ಇತ್ತು, ಆದರೂ ಕೂಡ ನಂಗೆ ಮ್ಯಾಗಿನೇ ಬೇಕು, ಇಲ್ಲಾಂದ್ರೆ ನಾನು ಶಿವಲಿಂಗನೆಲ್ಲ ರೆಡಿ ಮಾಡಿಕೊಡಲ್ಲ ಅಂತ ಹೇಳ್ತಿದ್ರ. ಸರಿ ಅಂದ್ಬಿಟ್ಟು ನಾನೇ ಹೋಗಿ ತೊಗೊಂಡು ಬಂದೆ. ಇನ್ನು ಒಬ್ಬರು ಉಪ್ಪು ಹಾಕಬೇಕು ಅನ್ನೋರು, ಒಬ್ಬರು ತರಕಾರಿ ಬೇಡ ಅನ್ನೋರು, ಅದಕ್ಕೆ ಲೇಖಮ್ಮಂಗೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಲೇಖಮ್ಮಂಗೆ ಇದರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್, ಇದೆಲ್ಲ ಪಟ್ಟಂತ ಆಗಿಬಿಡುತ್ತಲ್ವ, ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡು ತಿಂದು ರೂಢಿ. ಅಷ್ಟರಲ್ಲಿ ಆಂಟಿ ಫೋನ್ ಮಾಡಿದರು, ಅಲ್ಲಿ ಹೋಗಿ ಸುಮ್ಮನೆ ಕುತ್ಕೊಂಡು ಮ್ಯಾಚ್ ನೋಡೋದಕ್ಕೆ ಯಾಕೆ ಹೋಗಿದ್ಯಾ, ಇಲ್ಲೇ ಕುತ್ಕೊಂಡು ನೋಡ್ಬೋದಲ್ವ, ಎಲ್ಪ್ ಮಾಡು ನೀನು ಅವ್ರಿಗೆಲ್ಲ ಅಂತೇಳಿ. ಅಪ್ಪು ಒಂದು ಕಡೆ ಕಂಪ್ಲೇಂಟ್ ಹೇಳ್ತಾಯಿದ್ರು, ಈ ಥರ ಎಲ್ಪ್ ಮಾಡ್ತಿಲ್ಲ, ಮ್ಯಾಚ್ ನೋಡ್ಕೊಂಡು ಕೂತಿರೋದು ಅಂತ. ಅದಕ್ಕೆ ಆಂಟಿ ಹಂಗೆ ಹೇಳ್ತಾ ಇರೋದು. ಇನ್ನು ಮ್ಯಾಗಿ ಎಲ್ಲ ಮಾಡಿಬಿಟ್ಟು ಕೊಟ್ವಿ, ಅಪ್ಪು ಎಲ್ಲರೂ ಕೂಡ ತಿಂದು. ಅದಾದಮೇಲೆ ಪೂರ್ತಿಯಾಗಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಸುಕೃತಿಗೆ. ಹೆಂಗಂದರೆ ಕೊಡಬಾರ್ದು ಅಂತ ಅಂದ್ಕೊಂಡಿದ್ವಿ, ಒಂಚೂರು ರುಚಿ ಗೊತ್ತಾಯ್ತಲ್ಲ, ಆಮೇಲೆ ನಂಗೆ ಇದೇ ಬೇಕತ್ತೆ, ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿಸ್ಕೊಂಡು ತಿಂದಿದ್ದು. ಇನ್ನು ಪೂರ್ತಿಯಾಗಿ ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಜಾಣುಗೆ ಬಟ್ಟೆ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ವಿ. ಯಾಕಂದರೆ ಇರಿಟೇಷನ್ ಆಗ್ಬೋದೇನೋ, ಕಿರಿಕಿರಿ ಮಾಡ್ಬೋದೇನೋ, ಅದಲ್ಲದೆ ನಿದ್ದೆ ಮಾಡೋ ಟೈಮ್ ಬೇರೆ ಅಲ್ವಾ, 10:30 ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೇನು ಫೋಟೋಶೂಟ್ ಮಾಡಬೇಕು ಅನ್ನೋ ಸಮಯಕ್ಕೆ ಇವಾಗ ಜಾಣನ್ ರೆಡಿ ಮಾಡ್ತಾ ಇದ್ದೀವಿ. ಒಂದ್ ಕಡೆ ನನ್ನ ಮಗನ ಕಾಟ, ಒಂದ್ ಕಡೆ ಸುಕೃತಿ ಕಾಟ. ನೋಡಿ ನಾನು ಏನ್ ಮಾಡಿದ್ರು ಮಾಡ್ಬೇಕು, ಇಮಿಟೇಟ್ ಮಾಡ್ಬೇಕು ನನ್ನ. ಬರೋ ಮೇಲೆ ಕತ್ತಿಸ್ತೀನಿ. ಜಾಣ ಇಲ್ಲಿ ಛೂ ಮಂತ್ರ ಕಳಿ. ಆಯ್ತು ಅಷ್ಟೇ ಮಗ್ನೆ, ಮುಗೀತ್. ಹಾ ಅಪ್ಪು ಕೊಡಮ್ಮ ಪ್ಲೀಸ್, ಸಾವು ಕೊಡಮ್ಮ ಜಾಣ ಇಲ್ಲಿ. ಅಮ್ಮ ಬಂತು. ಇಲ್ಲಿ ಕಪ್ಪುದು ಹಿಂಗಿಡ್ಬೇಕು. ಸಾಕಪ್ಪು ಮೇಲೆ ತೋರ್ಸಕ್ಕ ಮೇಲೆ. ಹಿಂಗೆ ತೋರಿಸ್ಬೇಕು ಜಾಣು. ಸಾಕು ಸರ ಬೇಡ, ಸ್ವಲ್ಪ ಚಿಕ್ಕದ ಸರ ತೋರಿಸ್ಬೇಕಿತ್ತು ನೀನು. ಏನಾಗಲ್ಲ.
ಅದು ಆರ್ಡರ್ ಮಾಡಿದ್ನಲ್ಲ ಯಾಕಪ್ಪ ಎತ್ಕೊಂಡು ನೀನು ಹಚ್ಕೊಂಡಿದ್ದು ಶರ್ಟ್ ಎಲ್ಲ ಇವತ್ತು ಹಾಕ್ಬೇಕಾಗಿರೋದು. ಏ ಈ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಹಾಕ್ಬೇಕು ಮೇಲ್ಗಡೆ ಲೈನು. ಸುಕೃತಿಗೆ ಅದೇನು ಖುಷಿನೋ ಗೊತ್ತಿಲ್ಲ, ಈ ಥರ ಹೊಸದೇನಾದರೂ ಕಣ್ಣಿಗೆ ಕಾಣಿಸಿದ್ರೆ ಅದನ್ನೆಲ್ಲ ಹಾಕ್ಕೊಳ್ಬೇಕು, ನೋಡಬೇಕು ಈ ಥರ. ನನಗೆ ನಿಮ್ಮಿಬ್ಬರು ಕಾಟನೂ ತಡಿಲಿಕ್ಕೆ ಆಗ್ತಿಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಇಬ್ರಿಗೂ ಹೇಳ್ತಾ ಇರೋದು. ಆದರೂ ನನ್ನ ಮಾತು ಕೇಳ್ತಾ ಇಲ್ಲ ನೋಡಿ. ಆದ್ರೂ ನಂಗೆ ಅದು ಬೇಕತ್ತೆ ಇದು ಬೇಕತ್ತೆ ನಾನು ಹಾಕೋಬೇಕತ್ತೆ ಅಂತ ಹೇಳೋದು. ಆಮೇಲೆ ಜಾಣಗಿ ವಿಗ್ ಹಾಕಿದ್ವಾ, ಅದು ಸುಕೃತಿಗೆ ಇಷ್ಟ ಆಗಲಿಲ್ಲ. ಎಷ್ಟು ನಕ್ಕಿರೋದು ಅಂದರೆ ಹೊಟ್ಟೆ ನೋವು ಬರೋಷ್ಟು ನಕ್ಕಿರೋದು. ಇದು ಎಂಥದ್ದು ಇದು ಕೂದಲು, ಜಾಣಗೆ ಯಾಕೆ ಹಾಕ್ತಿದ್ದೀರಾ, ಜಾಣ ಕೂದಲಿಲ್ವಾ ಅಂತ ಎಲ್ಲ ಹೇಳಿ. ಆಮೇಲೆ ಅಪ್ಪು ಟ್ರೈ ಮಾಡಿ ನೋಡಿದ್ರು, ಇದನ್ನ ಹಾಕಿ ನೋಡೋಣ, ಒಂದೆರಡಾದ್ರೂ ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು. ಜಾಣು ಒಂದು ನಿಮಿಷ ಕೂಡ ಇರಿಸ್ಕೊಳ್ಲಿಲ್ಲ ಅದನ್ನು. ಅದೇನೋ ಗೊತ್ತಿಲ್ಲ, ಒಂದು ಕಡೆ ಮಲಗಿಸಿರೋ ಕಡೆ ಮಲಗೋದೇ ಇಲ್ಲ, ಒದ್ದಾಡೋದು, ಉಲ್ಟಾ ಆಗೋದು, ಹಿಂದೆ ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಹಂಗಾಗಾದ್ರೂ ಸವಾಸ ನಮಗೆ ಬೇಡ, ಅದು ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಬರೀ ಈ ಥರ ಡ್ರೆಸ್ನ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಮಲಗಿಸಿದ್ದೀವಿ. ಅದಲ್ಲದೆ ಇವತ್ತು ನಿದ್ದೆ ಟೈಮ್ ಅಲ್ವಾ, ಜಾಣಗೂ ಅಷ್ಟಾಗಿ ಇಂಟ್ರೆಸ್ಟೇ ಇರಲಿಲ್ಲ, ನಗುನೇ ಇರಲಿಲ್ಲ ಫೇಸಲ್ಲಿ. ಇವರೆಲ್ಲರೂ ನನ್ನನ್ನು ಬಿಟ್ಟರೆ ಸಾಕು, ನಾನು ಮಲಗಿಬಿಡ್ತೀನಿ ಅನ್ನೋ ಥರ ಇತ್ತು. ನಮಗೆ ಇಷ್ಟೊಂದೆಲ್ಲ ರೆಡಿ ಮಾಡಿದ್ದೀವಿ, ಒಂದೇ ಒಂದು ಫೋಟೋನಾದರೂ ಬಂದುಬಿಡ್ಲಿ ಅನ್ನೋದೊಂದು ಆಸೆ. ಹಾಗಾಗಿ ಪಟ್ಟಂತೆ ಹಿಂಗೆ ಮಲಗಿಸ್ಬಿಟ್ಟು 1-2-3 ಫೋಟೋಸ್ ತೆಗೆದುಬಿಟ್ಟು ಅದಾದಮೇಲೆ ಡ್ರೆಸ್ ಎಲ್ಲ ಇದು ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಆ ರುದ್ರಾಕ್ಷಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಇದ್ರದ್ದು ನಾನು ಲಿಂಕ್ ಕೂಡ ಕೊಟ್ಟಿರಲ್ಲ, ಯಾಕಂದರೆ ಇದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ನೋಡ್ಲಿಕ್ಕೆ ಚೆನ್ನಾಗಿತ್ತು, ಆದರೆ ರುದ್ರಾಕ್ಷಿಲೆಲ್ಲ ಕಲರು ಬಿಟ್ಕೊಳ್ತಾ ಇತ್ತು. ಜಾಣುಗೆ ಹಾಕಿದ್ದು 1-2 ನಿಮಿಷಕ್ಕೆ ಕಾಲಿಗೆಲ್ಲ ರೆಡ್ ಕಲರ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅದನ್ನೆಲ್ಲ ತೆಗೆದುಬಿಟ್ಟೆ. ಹಾಗಾಗಿ ನಾನು ಲಿಂಕ್ನ ಕೊಟ್ಟಿರಲ್ಲ, ಡ್ರೆಸ್ದು ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ. ಚೆನ್ನಾಗಿದೆ ಡ್ರೆಸ್, ಏನು ತೊಂದರೆ ಇಲ್ಲ. ಇನ್ನು ಜಾಣದ್ದು ಕುತ್ಕೊಂಡಿರೋದು 1-2 ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ತೆಕ್ಕೊಂಡ್ವಾ. ಇನ್ನೇನು ಆಯ್ತಲ್ಲ, ಇನ್ನು ಡ್ರೆಸ್ ಎಲ್ಲ ತೆಗೆದುಬಿಡೋಣ ಅಂತೇಳಿ ಇದು ಮಾಡಿಕೊಂಡ್ರೆ ಅವಾಗ ಜೋರು ನಗ್ತಾ ಇದ್ದಾರೆ. ಅಷ್ಟೊತ್ತು ಕಷ್ಟಪಟ್ಟು ಆಯಿತಾ, ಒಂದೇ ಒಂದು ಚೂರು ಸ್ಮೈಲ್ ಬರಲಿ, ಒಂದು ಫೋಟೋಗಾದರೂ ಬರಲಿ ಅಂತೇಳಿ. ಕೊನೆಗೂ ಬರಲಿಲ್ಲ. ಡ್ರೆಸ್ ತೆಗಿಯೋ ಸಮಯಕ್ಕೆ ನಗ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅಷ್ಟರಲ್ಲಿ ತ್ರಿಶೂಲ ಮತ್ತು 5 ಅಂತ ಬರೆದಿದ್ವಲ್ಲ, ಅದನ್ನೆಲ್ಲ ಹರಗ್ಬಿಟ್ಟಿದ್ರು. ಸರಿ ಇಷ್ಟಾದರೂ ಫೋಟೋಸ್ ಬಂತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಈ ಥರ ನಮ್ದು ಇವತ್ತಿನ ಫೋಟೋಶೂಟ್ ಇದ್ದಿದ್ದು. ಹಾಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ, ಬಾಲಶಿವ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತೇಳಿ. ನಮಗಂತೂ ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಆ ವಿಗ್ಗೆಲ್ಲ ಹಾಕಿ ರುದ್ರಾಕ್ಷಿ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಆ ಕಲರೆಲ್ಲ ಬಿಟ್ಕೊಳ್ತಿತ್ತಲ್ಲ, ಹಾಗಾಗಿ ಹಾಕ್ಲಿಕ್ಕೆ ಹೋಗಲಿಲ್ಲ ನಾವು. ಇನ್ನೇನೆಲ್ಲ ಮುಗೀತು, ಕಾಳುಗಳನ್ನೆಲ್ಲ ಹಂಗಂಗೆ ತೆಗೆದ್ಬಿಟ್ಟು ಬಾಕ್ಸ್ಗೆ ಹಾಕಿಟ್ಬಿಡೋಣ ಅಂತೇಳಿ ನಾನು ಅರ್ಪಿತ ಅವರು ಹುಷಾರಾಗಿ ತೆಗಿತಿದ್ದೀವಿ. ಹಿಂಗೆ ತಿರುಗೋ ಅಷ್ಟರಲ್ಲಿ ಸುಕೃತಿ ಬಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದು. ಎಷ್ಟು ಇಟ್ಕೊಂಡ್ರು ಕೂಡ ಆಗಲಿಲ್ಲ. ಸರಿ ಇನ್ನೇನು ಮಾಡೋದು, ಎಲ್ಲ ಮಿಕ್ಸ್ ಆಗಿಬಿಡ್ತಲ್ಲ, ನಾಳೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲನೂ ಕೂಡ ತೆಗೆದಿಟ್ವಿ. ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಣದ್ದು ಫೋಟೋಶೂಟ್ ಯಾವ ಥರ ಇತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.